ಮೇಡಮ್ ಈಗ ಬಾಗಲಕೋಟೆ ಅಂತ ಒಂದು ದೊಡ್ಡ ಲೋಕಸಭಾ ಕ್ಷೇತ್ರ, ಕೆಲವೊಂದಷ್ಟು ವಿಚಾರಗಳು ಸಾಕಷ್ಟು ಹಿಂದುಳಿರುವಂತ ಕ್ಷೇತ್ರ ಕೂಡ. ಅದನ್ನ ತಾವು ಪ್ರತಿನಿಧಿಸ್ತಾ ಇದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ಒಂದಷ್ಟು ನೀವು ಗ್ರೌಂಡ್ ವರ್ಕ್ ಮಾಡಿರ್ಬೇಕು. ಸೊ ಏನ್ ಗ್ರೌಂಡ್ ವರ್ಕ್ ಮಾಡಿದೀರಿ ಮೇಡಮ್? ಏನ್ ವಿಚಾರಗಳು ತಮ್ಮ ಗಮನಕ್ಕಿದೆ? ಸರ್, ನಾನು ಇವಾಗಲೇ ಜಸ್ಟ್ ಹೇಳಿದ್ನಲ್ಲ, ಕರ್ನಾಟಕ ರಾಜ್ಯ ನೀವು ಜಸ್ಟ್ ಸರ್ಕಾರದ ವೈಫಲ್ಯತೆಗಳ ಜೊತೆಯಾಗಿ ನಮ್ಮ ಒಂದು ನಾವೇನು ಜನರಿಗೋಸ್ಕರ ಮಾಡಿದ್ದೀವಿ ಅನ್ನೋಂಥ ಕೆಲಸಗಳ ಜೊತೆಯಾಗಿ ಇದು ನನ್ನ ಮೊದಲನೇ ಎಲೆಕ್ಷನ್ ಇರೋದ್ರಿಂದ ನಾನು ಬಾಗಲಕೋಟೆಗೆ ನನ್ನದೇ ಆಗಿರುವಂಥ ಕನಸುಗಳನ್ನು ಹೊತ್ಕೊಂಡಿದ್ದೀನಿ. ಇವತ್ತು ಬಾಗಲಕೋಟೆ ಕುಡ್ಚಿ ರೈಲ್ವೆ ಇದೆ, ಅದು 30 ವರ್ಷಗಳ ಸತತ ಪ್ರಯತ್ನದಿಂದನೂ ಕೂಡ ಪೂರ್ಣಗೊಳ್ತಾ ಇಲ್ಲ. ಸೊ ಆ ಒಂದು ರೈಲ್ವೆ ಲೈನನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು, ಅದನ್ನು ಪೂರ್ಣಗೊಳಿಸುವಂತಹ ಹಿನ್ನೆಲೆಯಲ್ಲಿ ಅಂತ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದ್ರ ಜೊತೆಯಾಗಿ ಬಾಗಲಕೋಟೆಯಲ್ಲಿ ಬಹಳಷ್ಟು ಇಂಡಸ್ಟ್ರೀಸ್ ಯಾವುದೂ ಇಲ್ಲ. ಇಲ್ಲಿರುವಂತಹ ಜನರು ಬಹಳ ವಿದ್ಯಾವಂತರು, ಬೇರೆ ಬೇರೆ ಕಡೆಯಿಂದ ಜನ ಬಂದ್ಬಿಟ್ಟು ಇಲ್ಲಿ ಓದ್ತಾರೆ. ಆದರೆ ಇಲ್ಲಿರುವಂತಹ ಯುವಕರಿಗೆ ಒಂದು ಉದ್ಯೋಗ ಕಲ್ಪಿಸುವಂತಹ ಯಾವುದಾದ್ರೂ ಒಂದು ಇಂಡಸ್ಟ್ರಿನ ತರಬೇಕು ಅನ್ನೋದು ನನ್ನ ಒಂದು ಕನಸು. ಅದ್ರ ಜೊತೆಯಾಗಿ ಬಾಗಲಕೋಟೆಯಲ್ಲಿ ನೇಕಾರರು ತುಂಬ ಜಾಸ್ತಿ ಇದ್ದಾರೆ. ಅವ್ರಿಗೊಂದೇನಾದ್ರು ಟೆಕ್ಸ್ಟೈಲ್ ಪಾರ್ಕ್ ಅಥವಾ ಮಿನಿ ಟೆಕ್ಸ್ಟೈಲ್ ಪಾರ್ಕನ್ನು ನಾವು ಸ್ಥಾಪನೆ ಮಾಡಬೇಕು ಸರ್ಕಾರದ ಒಂದು ಪ್ರಯತ್ನದ ಮೂಲಕ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿದ್ದೀನಿ. ಅದರ ಬಿಟ್ಟೂ ಕೂಡ ಬಾಗಲಕೋಟೆಯಲ್ಲಿ 2 ದೊಡ್ಡ ಸಮಸ್ಯೆ ಅಂತ ಏನಂತಂದರೆ, ಒಂದು UKP ಹಾಗೂ ಕಳಸಾ ಬಂಡೂರಿ. UKPಯ ಸಂತ್ರಸ್ತರುಗಳು ತುಂಬ ಕೆಳಮಟ್ಟದಲ್ಲಿದೆ. ಯಾರಾದರೂ ಅವರ ಧ್ವನಿಯಾಗಿ ದೆಹಲಿಯಲ್ಲಿ ಅವರ ಧ್ವನಿಯಾಗಿ ಇರಬೇಕು ಅನ್ನೋದು ನನ್ನ ಒಂದು ನಂಬಿಕೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಕಷ್ಟಗಳಿಗೆ ದೆಹಲಿಯಲ್ಲಿ ಒಂದು ಧ್ವನಿಯಾಗಿರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದ್ರ ಜೊತೆಯಾಗಿ ಇಲ್ಲಿ ಕಳಸಾ ಬಂಡೂರಿ ಎಷ್ಟೋ ವರ್ಷಗಳಿಂದ ಇದರ ಅನುಮೋದನೆ ಸಿಗ್ತಾ ಇಲ್ಲ. ಇದರ ಈ ಒಂದು ಹೋರಾಟಕ್ಕೆ ನನ್ನದು ಕೂಡ ಒಂದು ಬೆಂಬಲವಿರುತ್ತೆ. ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಈ ಯೋಜನೆಯ ಅನುಷ್ಠಾನದಗೋಸ್ಕರ ಮಾಡ್ತೀನಿ ಸರ್.